ಈಗ ರೀ ಸರಿ ಆದ್ರಿ ಮನ್ಯಾಗ ಅವ್ರ 2-3 ದಿವಸ ಆತ್ರಿ ಅವ್ರು ಒಟ್ಟ ಇದಾಗಿಲ್ರಿ, ಹೇಳಿಲ್ರಿ ಅವ್ರು ಯಾರು. ಇವ್ರ ಬಂದದನ್ನು ನನಗೂ ಹೇಳಿಲ್ರಿ, ಡೆಲಿವರಿ ಮಾಡ್ಕೊಂಡ್ ಬಂದದನ್ನು ಹೇಳಿಲ್ರಿ ಸರ್, ಹೇಳಿಲ್ರಿ. ಆಮೇಲೆ ರೀ ಇಲ್ಲಿ ಮುಂಜಾನೆ ನಾನು ಆಪ್ರೇಷನ್ ಪೇಷಂಟ್ ತೊಗೊಂಡ್ಬಂದಿನ್ರಿ. ಇಲ್ಲಿ ಪೇಷಂಟ್ ತಂದಾಗ್ರಿ ಅದು ಏನಾಗೈತಿ ಗೊತ್ತೈತ್ರಿ, ನಾನು ಇಲ್ಲಿ ಮ್ಯಾಲೆ ಹತ್ತಿ ಆಪ್ರೇಷನ್ ಪೇಷಂಟ್ ತಿಳಿ ಹೊಂಟಿಲ್ರಿ. ನಾ ಹಿಂದಾಶಿ ಇವ್ರ ಕಾರ್ ಗಡ್ಯಾಗ ತೊಗೊಂಡ್ಬಂದಾರ ಇದನ್ರಿ, ಪೇಷಂಟ್ ಕರ್ಕೊಂಡ್ಬಂದಾರ್ರಿ. ಪೇಷಂಟ್ ಕರ್ಕೊಂಬರಂತ್ಲಿ ಆಮೇಲೆ ನಾ ಇಲ್ಲಿ ಮ್ಯಾಲೆ ಹತ್ತಿ ಹೊಂಟಿನ್ರಿ ಅನ್ಕ ಅಂದ್ರೆ ಅವ್ರು ಓನ್ಯಾನಾರು ಬಂದು ಕಾರ್ ಗಡಿ ಏನು ಮಾಡ್ಕೊಂಡ್ ಬಂದಿರಲ್ಲ. ಅವ್ರು ಇದ್ದಾರ ಕರ್ದ್ರಿ. ನಾನು ಕರ್ದ ಕೇಶಿಂದ ಇಲ್ರಿ ಹಿಂಗ ಚಿಕ್ಕೋಡ್ಯಾಗ ಆಪ್ರೇಷನ್ ಆಗೈತಿ, ಇದು ಡೆಲಿವರಿ ಆಗೈತಿ, ಆಮೇಲೆ ಸ್ಟಿಚ್ ನೋವು ಆಗಿದಾವ್ರಿ, ಒಂದ್ ಸ್ವಲ್ಪ ನೋಡ್ರಿ ಅಂತೇಳಿ ಅಂತ ಕರ್ದ್ರಿ. ಅವ್ರು ಕರಿಗುಡ್ದ ಏನಾತ್ರ ಅದ ಮತ್ತೆ ಹಿಂದಾಡ್ ಸೇರಿ ಹಾದಿನ್ರಿ. ನಾ ಇಲ್ಲಿ ತಕ ಹಾದಿನ ಇಲ್ಲಿ ಸಿಜರ್ ಆಗೈತಿ ಅಂತೇಳಿ ನಾ ಹಿಂಗೆ ತಿಳಿದಿನ್ರಿ, ಸ್ಟಿಚ್ ಇದಾಗೈತೆ ಅಂತೇಳಿ ಸಿಜರ್ ಆಗೈತೆ ಅಂತ ತಿಳಿದಿನ್ರಿ. ನಾನು ಆಮೇಲೆ ಏನು ಮಾಡಿನ್ರಿ, ನೋಡೋಣ ನಡಿವಾ ಅಂತೇಳಿ ಅಂದ ಕೇಶಂದ ನೋಡೋಣ ತಡಿ ಸಿಸ್ಟರ್ ಅದಾರ ಕೇಳ್ತಾನೆ, ಸರ್ ಅದಾರ ಕೇಳ್ತಾರೆ ಅಂದ್ರೆ ಒಳಗೆ ಬಾದಿನ್ರಿ. ನಾ ಸರ್ ಕೇಳಕ ಹಂಗಾರ ಪೇಷಂಟ್ ಕರ್ಕೊಂಬರೋಗಿ ನೋಡೋಣ್ರಿ ಅಂತೇಳಿ ಅಂದ್ರೆ ಪೇಷಂಟ್ನ ಕರ್ಕೊಂಬನ್ರಿ. ನಾ ಸಾವಕಾಸ ಹಿಡ್ಕೊಂಡು ಕೇಶಂದ ಒಟ್ಟ ಹಿಂಗೆ ಮ್ಯಾಲೆ ಏನು ಮಾಡ್ಕೊಂಡಿರಲ್ಲ, ಒಟ್ಟ ಆಕಿಗೆ ಎದ್ದು ನಿಲ್ಲಾಕ ಬಂದಿಲ್ರಿ. ಆಕಿ 7ನೇ ತಾರೀಕು ಏನು ಡೆಲಿವರಿ ಆಗೈತ್ರಲ್ಲ ಸರ್, 7ನೇ ತಾರೀಕಿನಿಂದ ಇಲ್ಲಿವರೆಗೆ ಅರಿವಿ ಹಂಗಾಯ್ತ್ರ ತೊಳಗ್ರಿ ಹೊಟ್ಟೆಗ್ರಿ. ಹಾಂ ಈ ಕಾಲ್ಮಡಿ ಜಾಗಕ್ರಿ ಅರಿವಿ ಹಂಗಾಯ್ತ್ರ. ಅದ ಕಾಲ್ಮಡಿ ಜಾಗಕ್ಕನ ಅರಿವಿ ಐತ್ರಿ. ಅಂದ್ರೆ ಆಪರೇಷನ್ ಮಾಡಿ ಅರಿವಿ ಅಲ್ಲೇ ಬಿಟ್ಟಾರ, ಅರಿವಿ ಅಲ್ಲೇ ಬಿಟ್ಟಾರ, ಅರಿವಿ ಅಂತ ಅಲ್ಲೇ ಬಿಟ್ಟಿದಾರ ಸರ್. ಅಂದ್ರೆ ಚಿಕ್ಕೋಡಿ ಸರ್ಕಾರಿ ದವಾಖಾನೆ ಅವರು, ಚಿಕ್ಕೋಡಿ ಸರ್ಕಾರಿ ಹಾಸ್ಪಿಟಲ್ ಯಾವ ಹಾಸ್ಪಿಟಲ್ ನನಗೆ ಗೊತ್ತಿಲ್ರಿ, ಇವ್ರ ಹೇಳಿದಾರ ಯಾವ ಹಾಸ್ಪಿಟಲ್ ಅದ, ಸರ್ಕಾರಿ ಹಾಸ್ಪಿಟಲ್ ಅದ. ಮತ್ತೇನ ಹಾ ಬಾಣಂತಿ ಕೋಡಿ ಇಲ್ಲ, ಬಾಣಂತಿ ಕೋಡಿ ಹಾಸ್ಪಿಟಲ್ದಾಗ ಡೆಲಿವರಿ ಆಗಿತ್ರ. 7ನೇ ತಾರೀಕು ಏನ್ ಬಿಟ್ಟಿದಾರಲ್ಲ ಸರ್, ಇನ್ನೂ ಅರಿವಿಗೆ ಅದು ಅರಿವು ಐತೆ ಅನ್ನೋದು ಗೊತ್ತಿಲ್ರಿ ಅವ್ರು. ಹಾನ್ ರೀ ಇಲ್ಲಿ ಒಳಗೆ ಹೋಗಿ ಕರ್ಕೊಂಡು ಹೋದ ಬಳಕ ನಮ್ಮ ಸಿಸ್ಟರ್ ಅದನ್ನ ನೋಡ್ಕೇಸಿ ಗಟ್ಟಿ ಹತ್ತಾಕತ್ತಲ್ಲಿ ಏನ್ ಗಟ್ಟಿ ಹತ್ತೈತಿ ಆಂಬಲ್ ಅಂತೇಳಿ ಅಂತ ಕೇಸಿ ಅವರು ಅಂಜಿಗಾರ ಆಗ್ಯಾರ. ಅನ್ಕ ಆದ್ರೆ ನಮ್ಮ ಸರ್ ಬಂದ್ರಿ. ಸರ್ ಬಂದು ಏನ್ ಇದ್ರ ಮಾಡ್ಕೊಂಡ್ರಿ, ನೋಡ್ರಿ ಅರಿವಿ ಕಾದಾರ್ರಿ, ಅರಿವಿ ತೆಗಿತಂಗಪ್ಪ ಅಂತೇಳಿ ಸರ್ ಇದು ತೆಗದ್ರಿ. ಅರಿವಿ ತೆಗದ್ರಿ, ಅದ್ರೊಳಗೆ ಹಳ್ಳಿ ತೆಗದ್ರಿ, ಎಲ್ಲಾ ಸ್ವಚ್ಛ ಮಾಡಿ ಇಂಜೆಕ್ಷನ್ ಸಲಾರಿಗಳ ಚಾಲು ಮಾಡಿದಾರ. ಸಿರ್ಗಾಂವ್ದಾರ್ರಿ ಅವ್ರು, ಸಿರ್ಗಾಂವ್ಕ್ ಬಂದಿರ್ರಿ ಅವ್ರು, ಡೆಲಿವರಿ ಆಗಿ ಸಿರ್ಗಾಂವ್ಕ್ ಬಂದಾರ. ಯಾವ ತಾಲೂಕು ರೀ? ಹುಕ್ಕೇರಿ ತಾಲೂಕು ರೀ. ಹುಕ್ಕೇರಿ ತಾಲೂಕು. ಓಕೆ, ತಮ್ಮ ಹೆಸರು? ವಿಮಲ್ ಸುರೇಶ್ ಬಡಿಗೇರ್. ಓಕೆ, ತಾವು ಆಶಾ ಕಾರ್ಯಕರ್ತ. ಹೌದ್ರಿ. ಏನು ತಮ್ಮ ಹೆಸರಮ್ಮ? ಶ್ರುತಿ. ಏನಾಗೈತೆ ಘಟನೆ ಇದ? ದವಾಖಾನೆದಾಗ್ರಿ ಇದನ್ನ ಅರಿವಿ ಮತ್ತು ಹತ್ತಿ ತೆಗ್ದಿಕ್ಕಿಲ್ರಿ, ಹಂಗ ಬಿಟ್ಟು ಅಲ್ಲಿಗೆ ಹಾಕಿರಿ. ಯಾವ ಆಪರೇಷನ್ ಆಗೈತೆ ನಿಮ್ಗೆ? ಇದನ್ನ ಡೆಲಿವರಿ. ಡೆಲಿವರಿ ಆದಾಗ ಹತ್ತಿ ಮತ್ತು ಅರಿವಿನ ಹಾಕಿ ಹಂಗ ಒಳಗೆ ಬಿಟ್ಟು ಹೊಲಿಗೆ ಹಾಕಿರಿ. ಯಾವ ದವಾಖಾನೆ? ಈ ಬಾಂತಿ ಕೋಡಿ ಅಂತ ಸರ್ಕಾರಿ ಚಿಕ್ಕೋಡಿ ಹೊಸ ದವಾಖಾನೆ ಆಗಿತ್ಲ ರೀ ಅದು. ಅಲ್ಲಿ. ಅಲ್ಲಿ. ಇದು ಘಟನೆ ಯಾವಾಗ ಆಗಿತ್ತಪ್ಪ? ಇದು 7 ತಾರೀಕು ಡೆಲಿವರಿ ಆದ ದಿನ. 7 ತಾರೀಕಿಂದ ಒಟ್ಟು ಹಂಗೆ ಐತ್ರಿ ಸರ್. ಬಟ್ಟೆ ಇದ್ರೊಳಗನ ಕಾಲ್ಮಡಿ ಜಾಗಕ್ಕನ ಐತ್ರಿ. ತ್ರಾಸ ಆಗ್ತಾಯ್ತು, ತುಂಬಾ ತ್ರಾಸ ಆಗ್ತೈತಿ. ಥಂಡಿ ಜ್ವರ ಸರ್, ಥಂಡಿ ಜ್ವರ ಮಣ್ಗಂಡ್ ಥಂಡಿ ಜ್ವರ ರೀ. ಅಲ್ಲೇ ಇಂಜೆಕ್ಷನ್ ಮಾಡತ್ತಾರ ಅವ್ರ. ಓಕೆ.